ಥಾರ್ ಡಿಜಿಟಲ್ ಕ್ಲಸ್ಟರ್ ಆಗಿರ್ಬೋದು. ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ 28.2 ಕಿಲೋವ್ಯಾಟ್ಸ್ ಏನ್ ಬರುತ್ತೆ. ಸೊ 28 ಯೂನಿಟ್ಸ್ ನಿಮಗೆ ಚಾರ್ಜಿಂಗ್ ಟೈಮ್ ತಗೊಳುತ್ತೆ. ಸೊ ಆಮೇಲೆ ಇದರಲ್ಲಿ ಚಾರ್ಜಿಂಗ್ ಟೈಪ್ ಬಂದ್ಬಿಟ್ಟು ನಿಮಗೆ 2 ಟೈಪ್ಸ್ ಬರುತ್ತೆ. ಸೊ ಒಂದು ಬಂದು ಫಾಸ್ಟ್ ಚಾರ್ಜಿಂಗ್, ಅನದರ್ ಒಂದು ಬಂದು ಸ್ಲೋ ಚಾರ್ಜಿಂಗ್ ಅಂತ ಹೇಳ್ಬಿಟ್ಟು. ಸ್ಲೋ ಚಾರ್ಜಿಂಗ್ ಬಂದ್ಬಿಟ್ಟು ನಿಮಗೆ 3.2 ಕಿಲೋವ್ಯಾಟ್ಸ್ ಅಲ್ಲಿ ಮಾಡ್ಕೋಬಹುದು. ಚಾರ್ಜಿಂಗ್ ಬಂದ್ಬಿಟ್ಟು ನಿಮಗೆ CCS2 ಟೈಪ್ ಅಂತ ಹೇಳಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಕಮರ್ಷಿಯಲ್ ಔಟ್ಲೆಟ್ಸ್ ಅಲ್ಲಿ ಔಟ್ಸೈಡ್ ಅಲ್ಲಿ ನೀವು ಮಾಡ್ಕೋಬಹುದು. ಸೊ ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು ನಿಮಗೆ ಕೇವಲ 55 ಮಿನಿಟ್ಸ್ ಅಲ್ಲಿ 0 to 80% ಚಾರ್ಜ್ ಆಗುತ್ತೆ ವೆಹಿಕಲ್. ಈಗ ಫಾರ್ ಎಕ್ಸಾಂಪಲ್ ಕಾರ್ಸ್ ಯಾವ ಒಂದು ಚಾರ್ಜಿಂಗ್ ಸ್ಟೇಷನ್ ಚಾರ್ಜ್ ಮಾಡ್ಕೊಳ್ತಾರೆ, ಸೊ ಅದೇ ಸ್ಟೇಷನ್ ಅಲ್ಲಿ ನಮ್ಮ ವೆಹಿಕಲ್ ನೀವು ಚಾರ್ಜ್ ಮಾಡ್ಕೋ. ನಿಮಗೆ 211 ಕಿಲೋಮೀಟರ್ಸ್ ನಮಗೆ ಏರ್ ಸರ್ಟಿಫಿಕೇಟ್ ರೇಂಜ್ ಕೊಟ್ಟಿದ್ದಾರೆ. ನಿಮಗೆ ಮೈಲೇಜ್ ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಬಂದ್ಬಿಟ್ಟು ನಿಮಗೆ 150 to 160 ರಿಯಲ್ ವರ್ಲ್ಡ್ ಮೈಲೇಜ್ ನಮ್ಗೆ ಸಿಗ್ತಾ ಇದೆ ಈ ವೆಹಿಕಲ್. ಸೊ ಈ ವೆಹಿಕಲ್ ಬಂದ್ಬಿಟ್ಟು ನಿಮಗೆ 9.8 ಇಂಚಸ್ ಅಲ್ಲಿ ನಿಮಗೆ ಲೋಡ್ ಬಾಡಿ ಬರ್ತಾ ಇದೆ ಲೆಂತ್. ಸೊ ವಿಡ್ತ್ ಬಂದು 5.8 ಇಂಚಸ್ ಅಂತ ಸಿಗ್ತಾ ಇದೆ. ಅದ್ರ ಜೊತೆಗೆ ಈ ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಪೇಲೋಡ್ ಬಂದು 1750 kg RTO ಪೇಲೋಡ್. ಟೋಟಲ್ ಈ ವೆಹಿಕಲ್ GVW ಬಂದು 3310 kg ಬರುತ್ತೆ. ಎಲೆಕ್ಟ್ರಿಕ್ ಪವರ್ ಸ್ಟೇರಿಂಗ್ ಸಿಗುತ್ತೆ ಈ ವೆಹಿಕಲ್ ಅಲ್ಲಿ. ಸೊ ಲೈಕ್ ಇಂಟ್ರಾ V30 ನಲ್ಲಿ ಏನ್ ಎಲೆಕ್ಟ್ರಿಕ್ ಸ್ಟೇರಿಂಗ್ ಬರ್ತೈತೆ ಪವರ್ ಸ್ಟೇರಿಂಗ್, ಸೇಮ್ ನಿಮಗೆ ಎಲೆಕ್ಟ್ರಿಕ್ ಪವರ್ ಸ್ಟೇರಿಂಗ್ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ನೋಡಿ ರಿವರ್ಸ್ ಜೊತೆಗೆ ನ್ಯೂಟ್ರಲ್ ಜೊತೆಗೆ ಡ್ರೈವ್ ಮತ್ತೆ ಸ್ಪೋರ್ಟ್ಸ್. ಅಂದ್ರೆ ನಿಮಗೆ ಡ್ರೈವ್ ಮೋಡ್ ಅಲ್ಲಿ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ನಾರ್ಮಲ್ ಕಂಡೀಷನ್ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೋಡ್ ಇದೆ, ಸೊ ನೀವು ಇನ್ನು ಸ್ವಲ್ಪ ಬೇಗ ರೀಚ್ ಆಗಬೇಕು, ಸ್ವಲ್ಪ ಬೇಗ ಹೋಗ್ಬೇಕು ಕಸ್ಟಮರ್ ಪ್ಲೇಸ್ಗೆ ಅಂತ ಅನ್ಕೊಂಡಾಗ ನೀವು ಸ್ಪೋರ್ಟ್ಸ್ ಮೋಡ್ಗೆ ಕನೆಕ್ಟ್ ಮಾಡ್ಕೊಂಡ್ರೆ ಸೊ ಇಮಿಡಿಯೇಟ್ ನಿಮಗೆ ಆಟೋಮೆಟಿಕ್ ಆಗಿ ಗಾಡಿ ಬಂದು ಪಿಕಪ್ ತಗೊಳುತ್ತೆ. ಈ ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಅಂದ್ರೆ ಈಗ ಗಾಡಿ ನಾವು ರೈಡ್ ಮಾಡ್ತಾ ಇರ್ತೀವಿ, ಆ ಒಂದು ಸಂದರ್ಭದಲ್ಲಿ ಪ್ರಸನ್ನ ಅವರೇ, ಸೊ ನಾವು ಬ್ರೇಕ್ ಏನಿದೆ ಸೊ ಡೌನ್ ಇರ್ತಕ್ಕಂಥ ಜಾಗದಲ್ಲಿ ಸೊ ನಾವೇನ್ ಮಾಡ್ತೀವಿ, ಸೊ ಎಕ್ಸ್ಲೀಟರ್ ರೈಸ್ ಮಾಡೋದನ್ನ ಬಿಟ್ಟು ಜಸ್ಟ್ ಬ್ರೇಕ್ ಮೇಲೆ ಜಸ್ಟ್ ಅಪ್ಲೈ ಮಾಡ್ತಾ ಹೋದ್ರೆ, ಅಂದ್ರೆ ಡೌನ್ ಅಲ್ಲಿ ನಾವು ಬ್ರೇಕ್ ಅಪ್ಲೈ ಮಾಡಲ್ಲ ಯಾವಾಗ್ಲೂ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಎಕ್ಸ್ಲೀಟರ್ ಮೇಲೆ ಕಾಲ್ ತೆಗೆದು ಬಿಟ್ರೆ ಸೊ ನಿಮಗೆ ಆಟೋಮೆಟಿಕ್ ಆಗಿ ಚಾರ್ಜ್ ಅಂದ್ರೆ ಎನರ್ಜಿ ನಿಮಗೆ ಮೋಟರ್ಗೆ ಸಪ್ಲೈ ಆಗ್ತಾ ಇರುತ್ತೆ. ಸೊ ಅದರಿಂದ ಅಗೇನ್ ಬ್ಯಾಟ್ರಿ ಸ್ಟೋರೇಜ್ ಆಗ್ಬಿಟ್ಟು ನಮಗೆ ಬ್ಯಾಟ್ರಿ ಏನ್ ಪರ್ಸೆಂಟೇಜ್ ಇರುತ್ತೆ ಅದು ನಿಮಗೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 1 ಇಂದ ಅಪ್ ಟು 7% ವರೆಗೂ ನಿಮಗೆ ಚಾರ್ಜಿಂಗ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಂದು ಈ ಗಾಡಿನಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿದೆ, ಆಮೇಲೆ ವಿಸಿಬಿಲಿಟಿನೂ ಚೆನ್ನಾಗಿದೆ, ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಸೊ ಆಮೇಲೆ ಡ್ರೈವರ್ ಪ್ಲಸ್ ಕೋ ಡ್ರೈವರ್ ಅಂದ್ರೆ ಡ್ರೈವರ್ ಮತ್ತೆ ಜೊತೆಗೆ ಒಬ್ರು ಕೋ ಡ್ರೈವರ್ ಕೂಡ ಕುತ್ಕೋಬಹುದು. ಟೈರ್ ಬಂದ್ಬಿಟ್ಟು ನೋಡಿ ನಿಮಗೆ 215R 15 ಇಂಚಸ್ ಟೈರ್ ಬರ್ತಾ ಇದೆ. ಬಿಗ್ಗರ್ ಟೈರ್ 5 ವೋಲ್ಟ್ ಅಲ್ಲಿ ಬರ್ತಾ ಇದೆ ನಿಮಗೆ. ಅದ್ರ ಜೊತೆಗೆ ಸಸ್ಪೆನ್ಷನ್ ಎರಡೂ ಕೂಡ ನಿಮಗೆ ಪ್ಯಾರಾಬೋಲಿಕ್ ಲೀಪ್ ಸ್ಪ್ರಿಂಗ್ ಬರ್ತಾ ಇದೆ. ರೇರ್ ಬಂದ್ಬಿಟ್ಟು ನಿಮಗೆ 4 ಬ್ಲೇಡ್ ಬರ್ತಾ ಇದೆ. ನಿಮಗೆ ಥಿಕ್ನೆಸ್ ನೋಡಿ ಆ ಬ್ಲೇಡ್ ಎಷ್ಟು ದಪ್ಪ ಇದೆ ಅಂತ ಹೇಳ್ಬಿಟ್ಟು. ಫ್ರಂಟ್ ಕೂಡ ನಿಮಗೆ ಪ್ಯಾರಾಬೋಲಿಕ್ ಲೀಪ್ ಸ್ಪ್ರಿಂಗ್, ರೇರ್ ಕೂಡ ಪ್ಯಾರಾಬೋಲಿಕ್ ಲೀಪ್ ಸ್ಪ್ರಿಂಗ್ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಈ ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ಆಂಟಿ ರೋಲ್ ಬಾರ್ ಸಿಸ್ಟಮ್ ಅಂತ ಹೇಳಿ ಒಂದು ರಾಡ್ ಕೂಡ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ, ನೀವು ನೋಡಬಹುದು. ಅದು ಬಂದು ನಿಮಗೆ ಯು ಶೇಪ್ ಅಲ್ಲಿ ಇದೆ. ಸೊ ಆಂಟಿ ರೋಲ್ ಬಾರ್ ಸಿಸ್ಟಮ್ ಇಂದ ಇನ್ನೊಂದು ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಅನ್ಇವನ್ ರೋಡ್ ಕಂಡೀಷನ್ ಅಲ್ಲಿ ಬಂದ್ಬಿಟ್ಟು ಗಾಡಿ ಬಂದು ಲೋಡ್ ಇದ್ದಾಗ, ಸಣ್ಣ ಪುಟ್ಟ ಗುಂಡಿಗಳಿದ್ದಾಗ ಗಾಡಿ ಬ್ಯಾಲೆನ್ಸ್ ರಾಡ್ ಏನಿದೆ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ. ವೆಹಿಕಲ್ ಅಲ್ಲಿ ಬಂದು ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ 6 year ವಾರಂಟಿ ಇದೆ ಬ್ಯಾಟ್ರಿಗೆ. ಸೊ 1,75,000 ಕಿಲೋಮೀಟರ್ ತನಕ ನಿಮಗೆ ಕಿಲೋಮೀಟರ್ ಟೈಮ್ ಸಿಗುತ್ತೆ. ಜೊತೆಗೆ ನೀವು ಮೋಟರ್ಗೂ ಕೂಡ ವಾರಂಟಿ ಕೊಡ್ತಾ ಇದ್ದೀರಾ? ಓಕೆ, ಮೋಟರ್ಗೆ ವಾರಂಟಿ ಬಂದ್ಬಿಟ್ಟು ನಿಮಗೆ 3 ವರ್ಷ 1,25,000 ಕಿಲೋಮೀಟರ್ ಮೋಟರ್ಗೆ ವಾರಂಟಿ. ವೆಹಿಕಲ್ ಬಂದ್ಬಿಟ್ಟು ನಿಮಗೆ ₹1 ಇಂದ ₹2 ಒಳಗಡೆ ನಿಮಗೆ ರನ್ನಿಂಗ್ ಕಾಸ್ಟ್ ಬರುತ್ತೆ. ಪ್ರೈಸ್ ಎಷ್ಟು ಸರ್ ಅಂತ?